ಈಗ ಕೋಲಾರ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗ್ತಾ ಆಗಿದೆ. ಮುನಿಯಪ್ಪ ರಮೇಶ್ ಕುಮಾರ್ ಬಣದ ಮಧ್ಯೆ ಈಗ ಫೈಟ್ ಜೋರಾಗಿದೆ. ಸೊ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕರುಣಿಸುತ್ತಾ ಹೈಕಮಾಂಡ್, ಕೊಟ್ರೆ ಇಲ್ಲೇನ್ ಕತೆ. ಇವತ್ತು ರಾತ್ರಿ ಸಭೆಯನ್ನ ಸಿಎಂ ಡಿಸಿಎಂ ಕರೆದಿದ್ದಾರೆ. ಸೊ ಸಿಎಂ ಸಭೆ ಬಳಿಕ ಟಿಕೆಟ್ ಕಗ್ಗಂಟು ಬಗೆಹರಿಯುತ್ತಾ, ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಏನಾದರೂ ಟಿಕೆಟ್ ಸಿಗುತ್ತಾ ಕಾದ್ ನೋಡಬೇಕಾಗಿದೆ. ಕೋಲಾರ ಟಿಕೆಟ್ಗಾಗಿ ಈಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಬಹುದೊಡ್ಡದಾಗಿ ಸ್ಫೋಟಗೊಂಡಿದೆ. ಸೊ ಕೋಲಾರ ಟಿಕೆಟ್ಗಾಗಿ ಈಗ ಸ್ಫೋಟಗೊಂಡಿರುವಂತಹ ಈ ಅಸಮಾಧಾನ ಏನಿದೆ ಅದನ್ನು ಶಮನ ಮಾಡುವಂಥ ಕೆಲಸಕ್ಕೆ ಈಗ ಸ್ವತಃ ಮುಖ್ಯಮಂತ್ರಿಗಳೇ ಮುಂದಾಗಿದ್ದಾರೆ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಖೇಶ್, ಇದೆಲ್ಲೋ ಒಂದು ರೀತಿಯಾಗಿ ಮೇಲ್ನೋಟಕ್ಕೆ ಯಾರೋ ಸೂತ್ರಧಾರಿಗಳಿದ್ದಾರೆ, ನೀವು ಈ ರೀತಿಯಾಗಿ ಪಾತ್ರಗಳನ್ನು ನಿಭಾಯಿಸಿ ಏಕಾಏಕಿಯಾಗಿ ಟಿಕೆಟ್ ಬೇಡ ಅಂತ ಹೇಳೋದಕ್ಕಿಂತಲೂ ಕೂಡ ನೀವು ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ರಾಜೀನಾಮೆ ಕೊಡೋಕೆ ಮುಂದಾಗಿ ಅನ್ನೋ ರೀತಿಯಲ್ಲಿ ಸೂತ್ರಧಾರರು ಯಾರೋ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಮೇಲ್ನೋಟಕ್ಕೆ. ಖಂಡಿತ ಅರುಣ್, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೋಲಾರದ ಈ ಜಗಳ, ಈ ಗಲಾಟೆ ಕಳೆದ 2 ದಶಕಗಳಿಂದ ಅಲ್ಲಿ ನಡೀತಾ ಇರುವಂಥದ್ದೇ ಕಾಂಗ್ರೆಸ್ನಲ್ಲಿ. ಈ ವಿರೋಧಗಳ ನಡುವೆಯೂ ಕೂಡ ಸತತವಾಗಿ ಸಂಸದರಾಗಿ ಮುನಿಯಪ್ಪ ಅವರು ಆಯ್ಕೆಯಾಗಿ ಬರ್ತಾಯಿದ್ರು. ಕಳೆದ ಬಾರಿ ಸೋತ ನಂತರದಲ್ಲಿ ಅವರು ಹೈಕಮಾಂಡ್ಗೆ ದೂರನ್ನು ಕೊಡ್ತಾರೆ. ರಮೇಶ್ ಕುಮಾರ್ ಸೇರಿದಂತೆ ಈಗ ಏನು ರಾಜೀನಾಮೆಗೆ ಬಂದರು ಎಲ್ಲರ ವಿರುದ್ಧ ದೂರನ್ನು ಕೊಡ್ತಾರೆ. ನನ್ನ ಸೋಲಿಗೆ ಕಾರಣರಾಗಿದ್ದಾರೆ, ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಎನ್ನುವಂಥ ದೂರು. ಆದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಅನ್ನುವಂಥದ್ದು ಒಂದು ಹಂತ. ತದನಂತರದಲ್ಲಿ ಈಗ ಬಹುತೇಕ ಅವರ ಅಳಿಯನಿಗೆ ಟಿಕೆಟ್ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಬೆಳವಣಿಗೆಯ ನಂತರದಲ್ಲಿ ರಾಜೀನಾಮೆಗೆ ಮುಂದಾಗ್ತಾರೆ. ಆದರೆ ಯಾರು ರಾಜೀನಾಮೆ ಅಲ್ಲ, ರಾಜೀನಾಮೆ ಕೊಡಲಿಕ್ಕೆ ಬಂದಂಥ ರೀತಿಯಲ್ಲಿ ನಡೆದಂಥ ಒಂದು ರೀತಿಯ ಪೊಲಿಟಿಕಲ್ ಗಿಮಿಕ್ ಅಥವಾ ಡ್ರಾಮಾ ಏನಿದೆ, ಇದರ ಭಾಗವಾಗಿ ಇದರ ಹಿಂದೆ ಇನ್ಯಾರೋ ಇದ್ದಾರೆ ಎನ್ನುವಂಥದ್ದು. ಅಂದರೆ ಒಂದು ಕಡೆ ರಮೇಶ್ ಕುಮಾರ್ ಏನು ಟೀಮ್ ಅಂದರೂ ಕೂಡ ರಮೇಶ್ ಕುಮಾರ್ ಅವರು ಇಲ್ಲೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಅಥವಾ ಅದನ್ನು ಮೀರಿ ಇನ್ಯಾರಾದರೂ ಇದ್ದಾರೆ ಅನ್ನುವಂಥ ಸಹಜವಾದ ಕುತೂಹಲ ಮೂಡುವಂತಿದೆ ಎಲ್ಲ ಬೆಳವಣಿಗೆ ಕೂಡ. ಅರುಣ್, ಸುಖೇಶ್, ಏಕಾಏಕಿಯಾಗಿ ರಮೇಶ್ ಕುಮಾರ್ ಅವರೇನಾದರೂ ಕೋಲಾರದಿಂದ ಸ್ಪರ್ಧೆ ಮಾಡೋಕ್ಕೆ ಒಳಗೊಳಗೇನೆ ಲೆಕ್ಕಾಚಾರಗಳು ಬರ್ತಾ ಇದೆಯಾ ಏನು ಅಂತೇಳಿ ಅದು ಒಂದು ಚರ್ಚೆ ಇದ್ದಂಗೆ ಇದೆಯಾ? ಅರುಣ್, ಅದು ಸಾಧ್ಯ ಇಲ್ಲ. ಯಾಕಂದರೆ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ರಮೇಶ್ ಕುಮಾರ್ ಅವರಿಗೆ ಆ ರೀತಿಯ ಅವಕಾಶಗಳಿರಲ್ಲ. ಆದರೆ ಮುನಿಯಪ್ಪ ಅವರ ಕುಟುಂಬಕ್ಕೆ ಅಥವಾ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಸಮಾಧಾನ ಇಲ್ಲ. ಅದಕ್ಕೆ ಲೆಫ್ಟ್ ಆ್ಯಂಡ್ ರೈಟ್ ಅನ್ನುವಂಥ ಒಂದು ಕಾರ್ಡನ್ನು ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಯಾಕಂದರೆ SCಯಲ್ಲಿ ಬಲಗೈಗೆ ಕೊಟ್ಟರೆ ಅನುಕೂಲಕರ ಅನ್ನುವಂಥದ್ದು. ಮುನಿಯಪ್ಪ ಅವರು ಎಡಗೈ ಇದ್ದಾರೆ, ಅವರು ಕೇವಲ 1 ಲಕ್ಷದಷ್ಟು ಮಾತ್ರ ಮತದಾರರಿದ್ದಾರೆ.